ನಮ್ಮ ಶ್ಯಾಡೋಗೆ ಇವತ್ತು ಸೀಟ್ ಕವರ್ ಹಾಕ್ಸ್ಬೇಕು ಅಂತ ಬಿಟ್ಟು ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಸ್ಪಾಯ್ಲರು, LED ಸ್ಪಾಯ್ಲರ್, ಯೂನಿವರ್ಸಲ್ ರೇರ್ ಲಿಪ್ ಕಿಟ್ ಅಂತ ಬರುತ್ತೆ. ಮೋಸ್ಟ್ಲಿ ಎಲ್ಲ ಟಿಂಟೆಲ್ಲ ಹಾಕ್ಸೋದು ಯೂಶಲಿ ಲುಕ್ ವೈಸ್ಗೆ. ಹೊಂಡಾ CBR ಫೈರ್ ಬ್ಲೇಡ್ ಏನು ಕ್ರೇಜಿ ಆಗಿದೆ ನೋಡಿ. ಎಷ್ಟೊಂದು ಜನಕ್ಕೆ ಹುಂಡೈಯಲ್ಲಿ ಈ ಥರ ಕಾರ್ ಇರೋದೇ ಗೊತ್ತಿಲ್ಲ ಜೆನೆಸಿಸ್ದು. ಸುಮಾರು ಮಾರ್ಕೆಟ್ ಪ್ಲೇಸಲ್ಲೆಲ್ಲ 5,000 ಸೀಟ್ ಕವರು, 3,000 ಸೀಟ್ ಕವರ್ ಅಂತೆಲ್ಲ ಹೇಳ್ತಾರೆ. ಬಟ್ ಅದೆಲ್ಲ ಹಾಕಿದ್ರೆ ಏನಂದ್ರೆ ನಾರ್ಮಲ್ ಆಂಡ್ರಾಯ್ಡ್ ಸಿಸ್ಟಮ್ಸ್ ಇಡಲ್ಲ. ಏನಕ್ಕಂದ್ರೆ ಹ್ಯಾಂಗ್ ಆಗುತ್ತೆ, ಲ್ಯಾಗ್ ಆಗುತ್ತೆ, ಏನಾದ್ರು ಇಶ್ಯೂಸ್ ಬರುತ್ತೆ. ಇಲ್ಲಿ ಒಳಗೆ ಕೂತ್ಕೊಂಡೇನು ಹೀಟ್ ಆಗಲ್ಲ. ಆಮೇಲೆ ಡೈರೆಕ್ಟ್ ಸನ್ ರೇಸ್ ಬಿದ್ದರೆ ಕೂಡ ಏನು ಹೀಟ್ ಆಗಲ್ಲ, ಆಲ್ಮೋಸ್ಟ್ ಕೂಲಾಗೇ ಇರುತ್ತೆ. ಸೊ ನಿಮ್ಗೆ ಏನಾದ್ರು ಒಂದು ಲೈಟ್ಸ್ ಆಗಲಿ, ಆಡಿಯೋ ಅಪ್ಗ್ರೇಡ್ಸ್ ಆಗಲಿ, ಕಾರ್ ಮಾಡಿಫಿಕೇಶನ್ಸು, ಸ್ಪೀಕರ್ಸು, ಏನೇ ನಿಮ್ಮ ಕಾರ್ ಆಕ್ಸೆಸರೀಸ್ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಿ. Go through the phase to get where we pray. We champion made, ain't nothing I change. The streets that we pave, they throw on parades. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಐ ಹೋಪ್ ಎಲ್ಲರೂ ಸಕ್ಕತ್ತಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಆರಾಮಾಗಿದ್ದೀನಿ. ಸೊ ಇವತ್ತೇನಪ್ಪ ವಿಷಯ ಅಂತಂದ್ರೆ, ಟೈಟಲ್ ಮತ್ತೆ ತಮ್ಮನೇಲಿ ನೋಡಿರ್ತೀರಾ, ನಮ್ಮ ಶ್ಯಾಡೋಗೆ ಇವತ್ತು ಸೀಟ್ ಕವರ್ ಹಾಕ್ಸ್ಬೇಕು ಅಂತ ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ನಾನು ಹೋಗ್ತಿರೋ ಪ್ಲೇಸ್ ಬಂದು ಟ್ಯಾಗ್ 99 ಅಂತ. ಸೊ ಟ್ಯಾಗ್ 99 ಸುಮಾರು ಜನಕ್ಕೆ ಆಲ್ರೆಡಿ ಗೊತ್ತಿರುತ್ತೆ. ನಮ್ಮ ಪವನ್ ಟಾಕ್ಸ್, ನಮ್ಮ ಡೋಪ್ ಮಚ್ಚ ಅವ್ರದ್ದೇನೆ. ವರ್ಣಕ ತಗೊಂಡಾಗಿಂದನೂ ಸೀಟ್ ಕವರ್ ಚೇಂಜ್ ಮಾಡಿಸಿರ್ಲಿಲ್ಲ. ಸೊ ಅದೊಂದು ಮಾತ್ರ ಪೆಂಡಿಂಗ್ ಇತ್ತು. ಸೊ ಮಿಕ್ಕಿದ್ದೆಲ್ಲ ಕಾರಲ್ಲೆಲ್ಲ ರೆಡಿ ಆಗಿತ್ತು. ಲೈಕ್ ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು, ಮೆಕ್ಯಾನಿಕ್ ಥಿಂಗ್ಸ್ ಆಗಿರ್ಬೋದು, ಎಲ್ಲ ರೆಡಿ ಆಗಿತ್ತು. ಬಟ್ ಇಂಟೀರಿಯರ್ಸ್ ಒಂದು ಸ್ವಲ್ಪ ಚೇಂಜ್ ಮಾಡಿಸ್ಬೇಕಿತ್ತು. ಯಾಕಂದ್ರೆ ಪ್ರೀವಿಯಸ್ ಓನರ್ ಇದ್ರಲ್ಲ, ಅವ್ರು ತಗೊಂಡಾಗಿಂದ ಅದು ಸ್ಟಾಕ್ ಕಂಡೀಷನ್ ಅಲ್ಲೇ ಇತ್ತು. ಸೊ ಸೀಟ್ ಎಲ್ಲ ಸ್ವಲ್ಪ ಹಾಳಾಗಿದೆ, ಜೊತೆಗೆಲ್ಲ ಸ್ಮೋಕಿ ತರ ಎಲ್ಲ ಆಗಿದೆ. ಕೆಲವೊಂದ್ ಕಡೆ ಕ್ರ್ಯಾಕ್ಸ್ ಎಲ್ಲಾನು ಬಿಟ್ಕೊಂಡಿದೆ. ಸೊ ಅದಕ್ಕೆ ಇವಾಗ ಸೀಟ್ ಕವರ್ನ ಚೇಂಜ್ ಮಾಡ್ಸೋಣ ಅಂತ ಬಿಟ್ಟು ಟ್ಯಾಗ್ 99 ಹೋಗ್ತಾ ಇದ್ದೀನಿ. ಸೊ ನಾನು ಪವನ್ ಆಲ್ರೆಡಿ ಕಾಲ್ ಮಾಡಿದ್ದೆ. ಸೊ ಬನ್ನಿ, ಅವ್ರ ಹತ್ರ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳಿದೆ, ಕ್ರೇಜಿ ಆಗಿದೆ. ಸೊ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿರುತ್ತಂತೆ. ಸೊ ಕೆಲವೊಂದು ಫೀಡ್ಬ್ಯಾಕ್ಸ್ ಎಲ್ಲ ನಾನು ತಗೊಂಡೆ. ಸೊ ಇವಾಗ ಅದಕ್ಕೆ ಟ್ಯಾಗ್ 99 ಹತ್ರ ಹೋಗೋಣ. ಅಲ್ಲೋದ್ಮೇಲೆ ಸೀಟ್ ಕವರ್ ಎಲ್ಲಾನು ಯಾವ್ದು ಚೇಂಜ್ ಮಾಡಿಸ್ತಾ ಇದ್ದೀನಿ, ಅದಾದ್ಮೇಲೆ ಯಾವ ತರ ಎಲ್ಲ ಪ್ರೊಸೀಜರ್ ಇದೆ, ಯಾವ ತರ ಸೀಟ್ ಕವರ್ನ ಹಾಕ್ತಾರೆ, ಅದನ್ನೆಲ್ಲ ಕಂಪ್ಲೀಟ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ನಿಮಗೆ ಟ್ಯಾಗ್ 99 ಬೇರೆ ಯಾವ ತರ ಕಾರ್ ಆಕ್ಸೆಸರೀಸ್ ಎಲ್ಲ ಸಿಗುತ್ತೆ ಅಂತ ಬಿಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ. ಅಂಡ್ ಎಂಡ್ ಆಫ್ ದ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಆಸ್ ಯೂಶುವಲ್ ಗೊತ್ತಲ್ಲ, ಲೈಕ್, ಕಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ತೀರಾ, ಬನ್ನಿ ಹೊಡೋಣ. ಆಲ್ಮೋಸ್ಟ್ 1 ವೀಕ್ ಆಯಿತು ಅನ್ಸುತ್ತೆ ನಾನು ಕಾರ್ ಎತ್ತಿ. ನಮ್ಮ ಶ್ಯಾಡೋ ಇಲ್ಲೇ ಇದೆ ನೋಡಿ. ಸೊ ಫುಲ್ಲು ಗಲೀಜಾಗ್ಬಿಟ್ಟಿದೆ. ಹತ್ರ ಹೋಗಿ ತೋರಿಸ್ತೀನಿ ರೀ ನಮ್ಮ ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ. ಸೊ ಹಾಗೆ ಇದೊಂದು ಟೇಲ್ ಲ್ಯಾಂಪ್ ಒಂದಿದೆ. ಆ್ಯಕ್ಚುಲಿ ಇದು ಸ್ಪಾಯ್ಲರು. ಸೊ ಇಲ್ಲಿ ತೋರಿಸ್ತೀನಿ ನೋಡಿ, LED ಸ್ಪಾಯ್ಲರ್, ಯೂನಿವರ್ಸಲ್ ರೇರ್ ಲಿಪ್ ಕಿಟ್ ಅಂತ ಬರುತ್ತೆ. ಸೊ ಅದು ಬಂದುಬಿಟ್ಟು ಇಲ್ಲಿ ಹಿಂದ್ಗಡೆ ಬರುತ್ತೆ. ಬಟ್ ನಮ್ಮ ಶ್ಯಾಡೋ ಕಂಡೀಷನ್ ನೋಡಿ ಯಾವ ಥರ ಇದೆ. ಫುಲ್ಲು ಧೂಳಾಗ್ಬಿಟ್ಟಿದೆ, ಎತ್ತಿಲ್ಲ 1 ವಾರದಿಂದ. ಅದಕ್ಕೆ ಇನ್ನೊಂದೇನಂದರೆ ಬ್ಲ್ಯಾಕ್ ಕಲರ್ ಕಾರು ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಸೊ ಒಂದು ಸ್ವಲ್ಪ ಧೂಳು ಅದನ್ನು ಎದ್ದು ಕಾಣಿಸುತ್ತೆ. ಆವಾಗ ವಾಶ್ ಮಾಡಿಸ್ತಾ ಇರಬೇಕು. ಆ್ಯಕ್ಚುಲಿ ಇದು ವಾಶ್ ಮಾಡಿಸಿ ತಂದು ನಿಲ್ಲಿಸಿದಷ್ಟೇ, ಮತ್ತೆ ಎತ್ತೇ ಇಲ್ಲ. ಅದಕ್ಕೆ ಈ ಥರ ಇದೆ. ಏನು ಜಸ್ಟ್ ಒಂದು ಸ್ವಲ್ಪ ವಾಟರ್ ವಾಶ್ ಹಾಕಿದ್ರೆ ಇದೆಲ್ಲ ಹೋಗ್ಬಿಡುತ್ತೆ. ಓಕೆ, ಸೊ ಬನ್ನಿ ನೋಡೋಣ. ಓಕೆ, ಸೊ ಇವಾಗ ಒಂದು ಕಾರಲ್ಲಿ ಹೋಗ್ತಾ ಇದ್ದೀನಿ. ಒಂದೇ ನಿಮಿಷ AC ಆಫ್ ಮಾಡಿಬಿಡ್ತೀನಿ. AC ಇದ್ದರೆ ಆ್ಯಕ್ಚುಲಿ ಆಡಿಯೋ ಕರೆಕ್ಟಾಗಿ ಕೇಳಿಸಲ್ಲ, ಉಶ್ ಅಂತ ಇರುತ್ತೆ. ಸೊ ಅದಕ್ಕೆ AC ಇವಾಗ ಆಫ್ ಮಾಡಿಬಿಟ್ಟೆ. ಆಮೇಲೆ ಇನ್ನೊಂದೇನೆಂದರೆ, ನಾನು ಇವಾಗ ಮಠ ಮಧ್ಯಾಹ್ನ ಹೋಗ್ತಾ ಇದ್ದೀನಿ. ಎಷ್ಟು ಹ್ಯೂಮಿಡಿಟಿ ಜಾಸ್ತಿ ಹೊಡಿತಾ ಇದೆ ಅಂತಂದರೆ, ಹೆವಿ ಬಿಸಿಲು. ಸೊ ಶೆಕೆನೂ ಹೆವಿ ಆಗ್ತಾ ಇದೆ. ಸೊ ಜೊತೆಗೆ ಎಕ್ಸ್ಪೋಜರ್ ಜಾಸ್ತಿ ಇರುತ್ತಲ್ಲ, ಡ್ರೈವಿಂಗ್ ಮಾಡ್ಬೇಕಾದ್ರೆ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ಏನು ಅಂದ್ಕೊಂಡೆ, ಸ್ವಲ್ಪ ಕಾರ್ಗೆ ಟಿಂಟ್ ಹಾಕ್ಸ್ಬಿಡೋಣ ಅಂತ ಅಂದ್ಕೊಂಡೆ. ಜೊತೆಗೆ ಲುಕ್ ವೈಸೂ ಅಷ್ಟೇ ಸಕ್ಕತ್ತಾಗಿ ಕಾಣಿಸುತ್ತೆ ಟಿಂಟ್. ಮೋಸ್ಟ್ಲಿ ಎಲ್ಲ ಟಿಂಟೆಲ್ಲ ಹಾಕ್ಸೋದು ಯೂಶಲಿ ಲುಕ್ ವೈಸ್ಗೆ. ಸೊ ಆ್ಯಸ್ ಪರ್ ದ ರೂಲ್ಸ್ ಐ ಥಿಂಕ್ 40% 50% ಏನೋ ಅಲೋ ಇದೆ. ಅಕಸ್ಮಾತ್ ಏನಾದ್ರು ಅಲ್ಲೇನಾದ್ರು ಟಿಂಟ್ ಏನಾದ್ರು ಹಾಕ್ಸ್ಬೋದು ಅಂತಂದರೆ ಅದನ್ನು ಹಾಕ್ಸ್ಬಿಡ್ತೀನಿ. ಸೊ ಸೈಡಲ್ಲಿ ಐ ಥಿಂಕ್ 50 ಇಲ್ಲ 60% ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫ್ರಂಟಲ್ಲೂ ನೋಡೋಣ, ಫ್ರಂಟಲ್ಲೂ ಏನಾದ್ರು UV ಪ್ರೊಟೆಕ್ಟರ್ ಗ್ಲಾಸ್ ಆ ಥರ ಎಲ್ಲ ಬರುತ್ತಲ್ಲ, ಶೇಡ್ಸ್, ಸೊ ಆ ಥರ ಹಾಕ್ಸೋಣ. ಸೊ ಲೆಟ್ಸ್ ಸಿ. Go through the phase to get where we pray. We champion made, ain't nothing I change. The streets that we pave, they throw on parades. Hey, nobody can hate on the road that I play. When everything's settled, let's see who remains. From dusk till dawn, from night till day. Okay, so finally ಟ್ಯಾಗ್ 99 ಹತ್ರ ಬಂದಿದ್ದೀವಿ. ಇಲ್ಲೇ ಎದುರುಗಡೆ ಕಾಣಿಸ್ತಾ ಇದೆ ನೋಡಿ, ಟ್ಯಾಗ್ 99. ಸೊ ಒಳಗಡೆ ಕಾರ್ಗಳೆಲ್ಲ ಫುಲ್ ಇದೆ. ಸೊ ಅದಕ್ಕೆ ಒಂದು 5 ನಿಮಿಷ ವೆಯ್ಟ್ ಮಾಡೋಕ್ಕೆ ಹೇಳಿದ್ರು. ಸೊ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಕಾರ್ ಕ್ಲಿಯರ್ ಆಗಿದ ತಕ್ಷಣ ಫಸ್ಟ್ ಒಳಗಡೆ ಹಾಕೋಣ. King of New York, fuck is they talking about? I done came up in the ranks. Number 11, I show up and show out. My heart is the size of the tank, not the size of the body. I body whoever, just think of Goliath and Dave. The bigger they are, the deeper the hole that I gotta fill in the grave. ಓಕೆ, ಸೊ ಫೈನಲಿ ಟ್ಯಾಗ್ 99 ಹತ್ರ ಬಂದ್ವಿ. ಸೊ ಹಾಗೆ ಇವಾಗ ಎಲ್ಲ ಕಾರೆಲ್ಲ ನಾವು ಅನಲೈಸ್ ಮಾಡ್ತಾ ಇದ್ವಿ, ಯಾವ ಥರ ಏನೇನು ಡಿಸೈನ್ ಎಲ್ಲನೂ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ನೋಡಿ, ಇವಾಗ ಸೀಟ್ ಕವರು ಸ್ಟಾರ್ಟಿಂಗಿಂದ ಸ್ಟಾಕಲ್ಲಿ ಈ ಥರ ಇತ್ತು. ಸೊ ಇಲ್ಲೆಲ್ಲ ಹೋಗ್ಬಿಟ್ಟಿದೆ. ಸೊ ಇಲ್ಲಾಗಿದೆ. ಮತ್ತು ಆ್ಯಕ್ಚುಲಿ ಮೇನ್ ಅಂದರೆ ಡ್ರೈವರ್ ಸೀಟ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಡ್ರೈವರ್ ಸೀಟ್ ಬೇಗ ಹಾಳಾಗುತ್ತೆ. ಸೊ ಇನ್ನು ಮಿಕ್ಕಿ ಸೀಟೆಲ್ಲ ಆ್ಯಕ್ಚುಲಿ ಚೆನ್ನಾಗೇ ಇದೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಸೊ ಚೆನ್ನಾಗಿದೆ. ಬಟ್ ಇವಾಗ
ಇದನ್ನ ಮಾತ್ರ ಚೇಂಜ್ ಮಾಡಿಸಿದ್ರೆ ಬೇರೆದೆಲ್ಲನೂ ಹಳೇದಾಗ ಕಾಣಿಸುತ್ತೆ, ಇದೊಂದು ಮಾತ್ರ ಹೊಸದಾಗಿ ಕಾಣಿಸುತ್ತೆ. ಸೊ ಅದಕ್ಕೆ ಇವಾಗ ಕಂಪ್ಲೀಟಾಗಿ ಎಲ್ಲ ಸೀಟ್ದು ಚೇಂಜ್ ಮಾಡಿಸ್ತಾ ಇದ್ದೀವಿ. ಸೊ ಇವಾಗ ನೋಡೋಣ. ಸೊ ಡಿಸೈನ್ಗಳೆಲ್ಲ ಒಂದು 4-5 ತೋರಿಸ್ತಾ ಇದ್ದಾರೆ. ಸೊ ಅದರಲ್ಲಿ ಯಾವುದಾದ್ರು ಒಂದು ಫೈನಲೈಸ್ ಮಾಡಿಬಿಟ್ಟು ಆ ಡಿಸೈನ್ ಇವಾಗ ಸ್ಟಿಚಿಂಗ್ ಎಲ್ಲ ಕಳಿಸಿ ಅದಾದ್ಮೇಲೆ ಬಂದ್ಬಿಟ್ಟು ಫಿಟ್ಮೆಂಟ್ ಎಲ್ಲನೂ ಮಾಡ್ತಾರೆ. ಸೊ ಆ್ಯಂಡ್ ಇಲ್ಲಿ ಟ್ಯಾಗ್ 19 ನಮ್ಮ ಜೊತೆ ಇವಾಗ ವರುಣ್ ಅವರು ಇದ್ದಾರೆ. ನಮಸ್ಕಾರ. ಆ್ಯಕ್ಚುಲಿ ಪವನ್ ಬರಬೇಕಿತ್ತು, ಪವನ್ ಇವಾಗ ಹೊರಡೆ ಹೋಗಿದ್ದಾನೆ, ಇನ್ನು ಸ್ವಲ್ಪ ಹೊತ್ತಲ್ಲಿ ಪವನೂ ಬರ್ತಾನೆ. ಆ್ಯಂಡ್ ನಮ್ಮ ವರುಣ್ ಪಟೇಲೂ ಇವತ್ತಿಲ್ಲ, ಅವ್ರನ್ನೂ ಹೊರಗಡೆ ಹೋಗಿದ್ದಾರೆ. ಸೊ ವರುಣ್ ಪಟೇಲ್ ಮತ್ತು ಪವನ್ ಇಬ್ಬರು ನಮಗೆ ಸ್ವಲ್ಪ ಕ್ಲೋಸ್ ಫ್ರೆಂಡ್ಸು. ಸೊ ಇದ್ರದ್ದು ಟ್ಯಾಗ್ 19 ಇನಾಗ್ರೇಷನ್ ಡೇರಿನ ನಾವು ಬಂದಿದ್ವಿ, ನಾನು ಮತ್ತು ಅಂಕಿ ಇಬ್ಬರು ಬಂದಿದ್ವಿ. ಸೊ ಅವಾಗ ತೋರಿಸಿರ್ತೀನಿ. ಸೊ ಇಲ್ಲಿ ನೋಡಿ, ಇಲ್ಲೆಲ್ಲ ವರ್ಕ್ ಎಲ್ಲ ತುಂಬ ನಡೀತಾ ಇದೆ. ಆಲ್ಮೋಸ್ಟ್ ನಿಮಗೆ ಕಾದ್ ಆಕ್ಸೆಸರೀಸ್ ಏನೇನು ಬೇಕೋ ಎಲ್ಲನೂ ಸಿಗುತ್ತೆ. ಸೊ ಈ ಸೈಡು PPF ವರ್ಕ್ ಎಲ್ಲ ನಡೀತಾ ಇದೆ. ಹೊಂಡಾ CBR ಫೈರ್ ಬ್ಲೇಡ್. ಸೊ ಇದು ಬಂದು ನಮ್ಮ ಪವಂದೇನೆ. ಅದಾದಮೇಲೆ ಒಂದು ಕಾರ್ ಸಕ್ಕದಾಗಿದೆ, ಹ್ಯುಂಡೈ ಜೆನೆಸಿಸ್ದಿದು, ಹ್ಯುಂಡೈ ಕ್ಯೂಪು. ಏನು ಕ್ರೇಜಿ ಆಗಿದೆ ನೋಡಿ. ಎಷ್ಟೊಂದು ಜನಕ್ಕೆ ಹ್ಯುಂಡೈಯಲ್ಲಿ ಈ ಥರ ಕಾರ್ ಇರೋದೇ ಗೊತ್ತಿಲ್ಲ ಜೆನೆಸಿಸ್ದು. ಸೊ ಈ ಸೆಕ್ಷನ್ ಬಂದುಬಿಟ್ಟು PPF ಡೀಟೇಲಿಂಗ್ ಆ ವರ್ಕ್ ಎಲ್ಲ ನಡೆಯುತ್ತೆ. ಸೊ ಆ ಕಡೆ ಎಲ್ಲ ಮಿಕ್ಕಿದ್ದು ಬೇರೆ ಆಕ್ಸೆಸರೀಸ್ ಎಲ್ಲನೂ ಚೇಂಜ್ ಮಾಡ್ತಾರೆ. ಸೊ ಇನ್ನೂ ಒಳಗಡೆ ಎಲ್ಲ ತೋರಿಸ್ತೀನಿ ನೋಡಿ, ಏನೇನೆಲ್ಲ ಆಕ್ಸೆಸರೀಸ್ ಎಲ್ಲ ಸಿಗುತ್ತೆ ಅಂತ ಇಲ್ಲಿ ತೋರಿಸ್ತೀನಿ. ಪವನ್ ಬಂದಮೇಲೆ ಇನ್ನೂ ಸ್ವಲ್ಪ ಡೀಟೇಲಾಗಿ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾಕಂದರೆ ಪವನ್ ಇದ್ದರೆ ಎಲ್ಲ ಅವ್ರು ಹೇಳೋದಕ್ಕೆ ಈಸಿ ಆಗುತ್ತೆ ಏನೇನೆಲ್ಲ ಸಿಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇಲ್ಲೆಲ್ಲ ಫುಲ್ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ಗಳಿದೆ. ಸೊ ನಿಮ್ಮ ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು, ಅಥವಾ ನಿಮಗೆ PPF ಆಗಿರ್ಬೋದು, ಅಥವಾ ಕಾರ್ ರಿಲೇಟೆಡ್ ಫಾಗ್ ಲ್ಯಾಂಪು, ಮತ್ತು ಆಕ್ಸೆಸರೀಸ್, ಎಕ್ಸ್ಟ್ರಾ ಸೀಟ್ ಕವರ್ಸ್ ಏನೇ ಬೇಕು ಅಂತಂದ್ರೂ ಟ್ಯಾಗ್ 19 ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇವಾಗ ನೋಡೋಣ ನಮ್ಮದು ಸೀಟ್ ಕವರ್ ಎಲ್ಲನೂ ಯಾವ ಥರ ಆಗುತ್ತೆ ಅಂತಂದ್ಬಿಟ್ಟು ಅದೆಲ್ಲ ಆದಮೇಲೆ ನಿಮಗೆ ತೋರಿಸ್ತೀನಿ. ಸೊ ಸದ್ಯಕ್ಕೆ ಇವಾಗ ಸೀಟ್ ಕವರ್ ಎಲ್ಲ ರೆಡಿ ಆಗ್ತಾ ಇದೆ. ಅಷ್ಟರಲ್ಲಿ ನಮ್ಮ ಶ್ಯಾಡೋಗೆ ಒಂದು ವಾಶ್ ಆಗಲಿ ಅಂತಂದ್ಬಿಟ್ಟು ವಾಶ್ ಮಾಡಿಸ್ತಾ ಇದ್ದೀವಿ. ಓಕೆ, ಸೊ ಮೊದಲಿಗೆ ಇವಾಗ ಸೀಟೆಲ್ಲನೂ ಬಿಚ್ತಾ ಇದ್ದಾರೆ. ಸೀಟೆಲ್ಲ ರಿಮೂವ್ ಮಾಡಿಬಿಟ್ಟು ಅದಾದಮೇಲೆ ಫಿಟ್ಟಿಂಗ್ ಎಲ್ಲನೂ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ನಾನು ಆಲ್ಮೋಸ್ಟ್ 3 ಗಂಟೆ ಬಂದೆ. 3 ಗಂಟೆಯಿಂದ ವರ್ಕ್ ಎಲ್ಲ ನಡೀತಾ ಇತ್ತು. ಸೊ ಲೆದರ್ ಸೀಟ್ ಕವರ್ದೆಲ್ಲನೂ ಮೆಜರ್ಮೆಂಟ್ಸ್ ಎಲ್ಲ ತೊಗೊಂಡು ಅದಾದಮೇಲೆ ವರ್ಕ್ ಎಲ್ಲ ಸ್ಟಾರ್ಟ್ ಆಯಿತು. ಫ್ಲೋರಿಂಗಲ್ಲೆಲ್ಲನೂ ಹಾಕಿದ್ದಾರೆ ಮ್ಯಾಟೆಲ್ಲನೂ. ಇವಾಗ ಸೀಟ್ಗಳಿಗೆ ಅದೆಲ್ಲ ಫಿಕ್ಸ್ ಮಾಡಬೇಕು. ಸೊ ಆಲ್ಮೋಸ್ಟ್ ಇವಾಗ ಟೈಮ್ ಬಂದು 8 ಗಂಟೆ ಆಯಿತು. ಸೊ ನೋಡ್ತಾ ಇದ್ದರೆ ನನಗೆ ಗೊತ್ತಾಗ್ತಾ ಇದೆ ಎಷ್ಟು ಬ್ಯುಸಿ ಇದ್ದಾರೆ ಅಂತಂದರೆ, ಒಬ್ಬೊಬ್ಬರ ಕಸ್ಟಮರ್ಸ್ ಬರ್ತಾನೆ ಇದ್ದಾರೆ. ಸೊ ಅದರಿಂದ ಸ್ವಲ್ಪ ಡಿಲೇ ಆಯಿತು. ಸೊ ಇವಾಗ ನಮ್ಮ ಜೊತೆ ಇದ್ದಾರೆ ನಮ್ಮ ಫ್ರೆಂಡ್ ಪವನ್ ಅವರು. ನಮಸ್ಕಾರ. ನಮ್ಮ ಪವನ್ ಪರಿಚಯ ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರುತ್ತೆ, ಯಾಕಂದ್ರೆ ಆಲ್ರೆಡಿ ನಾವು ಸುಮಾರು ಸಲ ಲಾಗ್ ಮಾಡಿದೀವಿ. ನಾವು ಇನೋಗ್ರೇಷನ್ ಬಂದಾಗ ಲಾಗ್ ಮಾಡಿದೀವಿ. ನಮ್ಮ ಅಂಕಿ ಜೊತೆ ಆಕ್ಚುಲಿ ಲದಾಖ್ ರೈಡ್ ಎಲ್ಲ ಹೋಗಿದ್ದಾರೆ. ಅದನ್ನ ಬಿಟ್ಟರೆ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಫೇಮಸ್ ಇದ್ದಾರೆ, ಪವನ್ ಟಾಕ್ಸ್ ಅಂತ ಅಂದ್ಬಿಟ್ಟು. ಸೊ ಈ ಟ್ಯಾಗ್ 99 ನ ನಡ್ಸ್ಕೊಂಡು ಹೋಗ್ತಾ ಇರೋದು ಇವರೇ, ಪವನ್ ಮತ್ತೆ ವರುಣ್ ಪಟೇಲ್. ಸೊ ಇಬ್ರು ಪಾರ್ಟ್ನರ್ಸ್ ಆಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇವಾಗ ನಾವು ಸೀಟ್ ಕವರ್ ಹಾಕ್ಸ್ತಾ ಇದೀವಲ್ಲ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ, ಅದಾದ್ಮೇಲೆ ಟ್ಯಾಗ್ 99 ಬಗ್ಗೆ ತಿಳ್ಕೊಳ್ಳೋಣ. ಸೊ ಹೇಳಿ ಬ್ರೋ. ಸೊ ಫಸ್ಟು ಸೀಟ್ ಕವರ್ಸ್ ಬರೋದಾದ್ರೆ ನಮ್ಮ ಟ್ಯಾಗ್ 99 ಶೋರೂಮು ಉಳ್ಳಾಳ್ ಉಪ್ಕಾರ್ ಲೇಔಟ್ ಅಲ್ಲಿ ಬರುತ್ತೆ. ಸೊ ಗೂಗಲಲ್ಲಿ ಟ್ಯಾಗ್ 99 ಅಂತ ಕೊಟ್ಟರೆ ಬರುತ್ತೆ. ಸೀಟ್ ಕವರ್ಸ್ ಅಲ್ಲಿ ಆಕ್ಚುಲಿ ಲೋ ಕ್ವಾಲಿಟಿ, ಮೀಡಿಯಂ ಕ್ವಾಲಿಟಿ, ಟಾಪ್ ಕ್ವಾಲಿಟಿ ಬರುತ್ತೆ. ಸೊ ಲೋ ಕ್ವಾಲಿಟಿಯಲ್ಲಿ ಹೆಂಗಂದ್ರೆ ಸುಮಾರು ಮಾರ್ಕೆಟ್ ಪ್ಲೇಸಲ್ಲೆಲ್ಲ 5,000 ಸೀಟ್ ಕವರು, 3,000 ಸೀಟ್ ಕವರ್ ಅಂತೆಲ್ಲ ಹೇಳ್ತಾರೆ. ಬಟ್ ಅದೆಲ್ಲ ಹಾಕಿದ್ರೆ ಏನಂದ್ರೆ, ಸಪೋಸ್ ಇದೇ ಒಂದು ಸೀಟ್ ಕವರ್ ಅಂತ ಅನ್ಕೊಳ್ಳಿ, 3,000, 4,000ದ್ದು. ಈ ತರ ಕೂತ್ಕೊಂಡ್ರೆ ಜಸ್ಟ್ ಇಲ್ಲಿ ಸ್ವೆಟ್ ಆದಾಗಲ್ಲ ಈ ಲೆದರ್ ಬಂದ್ಬಿಟ್ಟು ಬಾಡಿಗೆ ಅಂಟ್ಕೊಳ್ಳೋದು, ಆ ತರ ಇರಿಟೇಷನ್, ಸ್ವೆಟ್ಟಿಂಗ್ ಎಲ್ಲ ಬರುತ್ತೆ, ಬ್ಯಾಡ್ ಸ್ಮೆಲ್ ಎಲ್ಲ ಬರುತ್ತೆ. ಸೊ ನಮ್ಮ ಹತ್ರ ಆಲ್ಮೋಸ್ಟ್ ಸೀಟ್ ಕವರ್ಸ್ ಎಲ್ಲ ಆಲ್ಮೋಸ್ಟ್ ಒಂದು 13,000 ಇಂದಾನೇ ನಾರ್ಮಲ್ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಒಳ್ಳೆ ನಾಪಾ ಲೆದರ್ ಅಂದ್ರೆ ಆಲ್ಮೋಸ್ಟ್ ಒಂದು 20-25,000 ಇಂದ ಬರುತ್ತೆ. ಸೊ ಇದೆಲ್ಲ ನೋಡ್ತಿರ್ಬೋದು ನಾಪಾ ಲೆದರ್. ಈ ತರ ವೆಂಟಿಲೇಟೆಡ್ ಇದ್ ಬೇಕಂದ್ರೂ ಬರುತ್ತೆ. ಸೊ ಮೋಹನ್ ಅವ್ರ ಗಾಡಿಗೆ ಚೂಸ್ ಮಾಡಿದ್ದು ನಾಪಾ ಲೆದರ್. ಆಕ್ಚುಲಿ ಆ ಕಾರ್ ಬಂದ್ಬಿಟ್ಟು ಈಚೆಗಡೆ ಬ್ಲಾಕ್ ಕಲರ್ ಇದೆ, ಒಳಗಡೆ ಬ್ಲಾಕ್ ಅಂಡ್ ಬೇಜ್ ಕಲರ್ ಇದೆ. ಸೊ ಅದಕ್ಕೇನೆ ಬ್ಲಾಕ್ ಅಂಡ್ ಬೇಜ್ ಕಲರೇ ಕೊಡೋಣ ಅಂದ್ಬಿಟ್ಟು ಡೈಮಂಡ್ ಕಟ್ಟಲ್ಲಿ ಮಾಡಿಸ್ತಾ ಇರೋದು. ಸೊ ಅದಿನ್ನ ಬರುತ್ತೆ, ಎಲ್ಲ ಡಿಸೈನ್ ಎಲ್ಲ ಕೊಟ್ಟು ಕಟಿಂಗ್ ಎಲ್ಲ ಕೊಟ್ಟು ಆಗ್ತಾ ಇದೆ. ಸೊ ಅದು ಕೂಡ ಸೀಟ್ ಬರುತ್ತೆ ರೆಡಿಯಾಗಿ. ನಿಮ್ಗೆ ಯಾವ ಥರ ಫಿಟ್ಟಿಂಗ್ ಇರುತ್ತೆ ಅದು ಕೂಡ ತೋರಿಸ್ತೀನಿ. ನಿಮ್ಗೆ ಏನಾದ್ರು ಬೇರೆ ಆಕ್ಸೆಸರೀಸ್ ಬೇಕಾದ್ರೆ ನಾವು ನೋಡ್ತಿರ್ಬೋದು. ಸೊ ಇಲ್ಲೂ ಸುಮಾರು ಆಂಡ್ರಾಯ್ಡ್ ಸಿಸ್ಟಮ್ಸ್ ಎಲ್ಲ ನಮ್ಮ ಹತ್ರ 20,000 ಇಂದಾನೆ ಕ್ಯೂಬೋ ಸ್ಟಾರ್ಟ್ ಆಗುತ್ತೆ. ಸೊ ನಾರ್ಮಲ್ ಆಂಡ್ರಾಯ್ಡ್ ಸಿಸ್ಟಮ್ಸ್ ಇಡಲ್ಲ, ಏನಕ್ಕಂದ್ರೆ ಹ್ಯಾಂಗ್ ಆಗುತ್ತೆ, ಲ್ಯಾಗ್ ಆಗುತ್ತೆ, ಏನಾದ್ರು ಇಶ್ಯೂಸ್ ಬರುತ್ತೆ ಅಂತ ಪ್ರೀಮಿಯಂ ಇಂದಾನೆ ಸ್ಟಾರ್ಟ್ ಮಾಡ್ತೀವಿ. ಕ್ಯೂಬೋ ಎಲ್ಲ 20,000 ಇದು ಬ್ಯಾಕ್ ಕ್ಯಾಮ್ರಾ HD ಬರುತ್ತೆ. ಮತ್ತೆ ಟ್ಯಾಗ್ 99 LED ಕೂಡ ಇದೆ. 240 ವಾಟ್ಸ್, 2 years ರಿಪ್ಲೇಸ್ಮೆಂಟ್ ವಾರಂಟಿ, 6,000 ಕೆಲ್ವಿನ್ ಪ್ಯೂರ್ ವೈಟ್ ಬರುತ್ತೆ. ಸೊ ಇದೆಲ್ಲ ನಮ್ದು ಬೆಸ್ಟ್ ಸೆಲ್ಲಿಂಗ್ ಇರುತ್ತೆ. ಸೊ ಈ ತರ ನಿಮಗೆ
ಊಫರ್ಸ್ ಬೇಕಾ, ಮತ್ತು ಆ್ಯಂಡ್ರಾಯ್ಡ್ ಸಿಸ್ಟಮ್ಸು, ಮತ್ತು ಆಡಿಯೋ ಕ್ವಾಲಿಟಿ. ಇನ್ನೊಂದು ತುಂಬ ಜನ ಹೇಳ್ತಾರೆ ಸ್ಪೀಕರ್ ಅಪ್ಗ್ರೇಡ್ ಮಾಡ್ಕೊಳ್ಳಿ, ಸಬ್ ಊಫರ್ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ. ಬಟ್ ಏನಂದರೆ ಒಂದು ಸ್ಪೀಕರ್ ಕಾರ್ಗೆ ಅಪ್ಡೇಟ್ ಮಾಡಬೇಕಾದ್ರೆ ಅದನ್ನು RMS ಅಂತ ಬರುತ್ತೆ. ವಾಟ್ಸ್ ನೋಡಬಾರ್ದು, RMS ನೋಡಬೇಕು. ಸ್ಪೀಕರಲ್ಲಿ 300 RMS ಬರ್ತಿದ್ರೆ ಆ್ಯಂಪಲ್ಲಿ ಆಲ್ಮೋಸ್ಟ್ 1000 ಇರಲೇಬೇಕು, ಯಾಕಂದರೆ 2 ಸ್ಪೀಕರ್ ಮ್ಯಾಚ್ ಆಗಬೇಕು. ಸೊ RMS ಮ್ಯಾಚ್ ಮಾಡಿದ್ರೆ ವೈರಿಂಗ್ ಕಿಟ್ ಎಲ್ಲ ಪ್ರಾಪರ್ ಆಗಿದ್ರೇ ಅದು ಕೂಡ ಬರೋದು. ಸೊ ಇಲ್ಲೂ ನೋಡ್ತಿರ್ಬೋದು, ನಾರ್ಮಲ್ ವೈರಿಂಗ್ ಕಿಟ್ ಯೂಸ್ ಮಾಡಿದ್ರೆ ಆಗಲ್ಲ. ಈ ಥರ ಪ್ರೀಮಿಯಂ 8 ಗೇಜ್ 4 ಗೇಜ್ ಅವರ ವೈರಿಂಗ್ ಕಿಟ್ ಯೂಸ್ ಮಾಡಿದ್ರೆ ನಿಮಗೆ ಆಡಿಯೋ ಕ್ವಾಲಿಟಿ ಪ್ರೀಮಿಯಮ್ ಆಗಿರುತ್ತೆ, ಸಕ್ಕದಾಗಿರುತ್ತೆ ಕೇಳಿಸ್ಕೊಳ್ಳೋಕೆ. ಓಕೆ. ಸೊ ಇದೆಲ್ಲ ಆಲ್ಮೋಸ್ಟ್ ನೋಡ್ತಿರ್ಬೋದು, ಒಂದು ಫುಲ್ ಸೆಟ್ಟೇನೆ ಆಡಿಯೋಗೆ ಇಟ್ಟಿದ್ದೀವಿ ನಾವು ಅವರ ಬ್ರ್ಯಾಂಡದು. ಸೊ ನಿಮ್ಗೆ ಏನಾದ್ರು ಒಂದು ಲೈಟ್ಸ್ ಆಗಲಿ, ಆಡಿಯೋ ಅಪ್ಗ್ರೇಡ್ಸ್ ಆಗಲಿ, ಕಾರ್ ಮಾಡಿಫಿಕೇಶನ್ಸು, ಸ್ಪೀಕರ್ಸು, ಏನೇ ನಿಮ್ಮ ಕಾರ್ ಆಕ್ಸೆಸರೀಸ್ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು ನಮಗೆ. ಡೆಫಿನೆಟ್ಲಿ. ಆ್ಯಂಡ್ ಇನ್ನೊಂದೇ ಅಂತ ಅಂದರೆ ಪವನ್ ಹೇಳ್ದಂಗೆ ಈ ಕ್ಯೂಬೋ ಬ್ರ್ಯಾಂಡ್ ಇದೆಯಲ್ಲ, ಇದು ತುಂಬ ಚೆನ್ನಾಗಿದೆ. ಸೊ ಯಾಕಂದರೆ ಪರ್ಸನಲಿ ನಾನು ಯೂಸ್ ಮಾಡ್ತಾ ಇರೋದು ಕ್ಯೂಬೋ ಬ್ರ್ಯಾಂಡೇ. ಸೊ ನಾನು ರೆಗ್ಯುಲರಾಗಿ ಡೇ ಟು ಡೇ ಯೂಸ್ ಮಾಡ್ತಾ ಇರೋದ್ರಿಂದ ಲೈಕ್ ನನಗಂತೂ ತುಂಬಾ ಖುಷಿ ಇದೆ ಆ ಬ್ರ್ಯಾಂಡಲ್ಲಿ. ಸೊ ನೀವು ಇದನ್ನು ಚೂಸ್ ಮಾಡ್ಬೋದು. ಅದಿಲ್ಲ ಅಂತಂದರೆ ನಿಮಗೆ ನಿಮ್ದು ಬೇರೆ ಬೇರೆ ಯಾವುದೇ ಪ್ರಿಫರ್ ಬ್ರ್ಯಾಂಡು ಅಥವಾ ನಿಮ್ಗೆ ಯಾವುದೇ ಬ್ರ್ಯಾಂಡ್ ಬೇಕು ಅಂತಂದ್ರೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಸಿಗುತ್ತೆ. ಓಕೆ. ಆ್ಯಕ್ಚುಲಿ ನಾನು ತುಂಬ ಪ್ರೊಫೆಷನಲ್ ಮಾತಾಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಕೆಲವೊಂದು ಇನ್ಫಾರ್ಮೇಷನ್ನ ನಿಮಗೆ ತಿಳಿಸ್ಕೊಡ್ಬೇಕು ಅಂತಂದರೆ ಸ್ವಲ್ಪ ಡೀಟೇಲಾಗಿ ಹೇಳಬೇಕಾಗುತ್ತೆ. ಆಫ್ ದ ಕ್ಯಾಮ್ರಾ ನಾವು ಮಾತಾಡ್ಕೊಳ್ತೀವಿ ನೆಕ್ಸ್ಟ್. ಓಕೆ. ಸೊ ಇವಾಗ ಸೀಟ್ ಕವರ್ಸ್ ಎಲ್ಲ ನೋಡೋಣ, ಬನ್ನಿ. ಸೊ ಫೈನಲಿ ಆಫ್ಟರ್ 6 hours ಆದಮೇಲೆ ಕಂಪ್ಲೀಟ್ ಆಗಿದೆ. ಸೊ ವರ್ಕ್ ಕೂಡ ನೋಡ್ಬೋದು. ಆ್ಯಕ್ಚುಲಿ ಮ್ಯಾಚಿಂಗ್ ಕಾಂಬಿನೇಷನಲ್ಲಿ ಯಾವ ಥರ ಬರುತ್ತೆ ಅಂತ ನೋಡಿ. ಸೊ ಒಳಗೆ ಕೂತ್ಕೊಂಡ್ರೆ ನಿಮಗೆ ಆ್ಯಕ್ಚುಲಿ ಇದು ಲಂಬರ್ ಸಪೋರ್ಟು ಮತ್ತು ಥೈ ಸಪೋರ್ಟು, ಬ್ಯಾಕ್ ಸಪೋರ್ಟ್ಗೆ ಎಕ್ಸ್ಟ್ರಾ ಕುಷನಿಂಗ್ ಕೊಟ್ಟು ಮಾಡಿರೋದು. ಸೊ ಪರ್ಫೆಕ್ಟ್ ಸ್ಟಿಚ್ಚು, ಪರ್ಫೆಕ್ಟ್ OE ಫಿಟ್ ಥರನೇ ಬಂದಿರೋವಂಥದ್ದು. ಸೊ ನಾಪ ಲೆದರ್. ಸೊ ಇಲ್ಲಿ ಒಳಗೆ ಕೂತ್ಕೊಂಡೇನು ಹೀಟ್ ಆಗಲ್ಲ. ಆಮೇಲೆ ಡೈರೆಕ್ಟ್ ಸನ್ ರೇಸ್ ಬಿದ್ದರೆ ಕೂಡ ಏನು ಹೀಟ್ ಆಗಲ್ಲ, ಆಲ್ಮೋಸ್ಟ್ ಕೂಲಾಗೇ ಇರುತ್ತೆ. ಸೊ ಡೋರ್ ಪ್ಯಾಡ್ಸು, ಡ್ಯಾಶ್ ಬೋರ್ಡು ಎಲ್ಲ ಪರ್ಫೆಕ್ಟಾಗಿ ಕ್ಲೀನಾಗಿ ಕೂತಿದೆ. ಆ್ಯಂಡ್ ಎಡ್ರೆಸ್ ಕೂಡ ಮ್ಯಾಚ್ ಆಗ್ತಿದೆ, ಅದೊಂದು. ಸೊ ಬ್ಯಾಕ್ ಸೈಡ್ ಬಂದರೆ ಇಲ್ಲಿ ಕೂಡ ನೋಡ್ತಿರ್ಬೋದು. ಬ್ಯಾಕ್ ಸೈಡ್ ಒಂದು ಜಿಪ್ ಇದೆ, ಪೌಚ್ ಥರ ಇಟ್ಕೊಬೋದು. ನೆಕ್ಸ್ಟು ಇಲ್ಲಿ ಕೂಡ ನೋಡಿ. ಸೊ ಎಲ್ಲನೂ ಪರ್ಫೆಕ್ಟಾಗಿ ಆಗಿದೆ. ನಿಮ್ಗೆ ಹೆಂಗೆ ಅನಿಸ್ತು ಬ್ರೋ? ಒಂದ್ಸತಿ ಕೂತ್ಕೊಂಡು ನೋಡಿ, ಕೂತ್ಕೊಂಡು ಹೆಂಗಿದೆ ಕಂಫರ್ಟು? ಒಳಗಡೆ ಅಂತೂ ಬ್ರ್ಯಾಂಡ್ ನ್ಯೂ ಫೀಲ್ ಆಗ್ತಾ ಇದೆ. ಚೆನ್ನಾಗಿದೆ. ಮುಂದೆ ಕೂತ್ಕೋಬೇಕು, ಮುಂದೆ ಡ್ರೈವರ್ ಸೀಟಲ್ಲಿ ಕೂತ್ಕೊಂಡು ಹಿಂದ್ಗಡೆ ಅನ್ಸುತ್ತೆ ಆ್ಯಕ್ಚುಲಿ. ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ಆ್ಯಂಡ್ ಇನ್ನೊಂದೇನಿದೆ, ಕುಷನ್ ಚೆನ್ನಾಗಿದೆ. ಇದು ಕುಷನಿಂಗ್ ಚೆನ್ನಾಗಿ ಕೊಟ್ಟಿದ್ದಾರೆ. ಅದೇ ಒಂದು ನೀಟಾಗಿದೆ. ಫ್ರಂಟಲ್ಲಿ ಕೂತ್ಕೊಳ್ಳೋಣ, ಫ್ರಂಟಲ್ಲಿ ಕೂತ್ಕೊಂಡ್ರೆ ಇನ್ನೂ ಇದಾಗುತ್ತೆ. ಸೊ ಇವಾಗ ಆಕ್ಚುಲಿ ಕಾಲಿಗೆ ಇದಕ್ಕೆ ಎಲ್ಲ ಸ್ವಲ್ಪ ನೀಟಾಗಿ ಫಸ್ಟ್ ಫುಲ್ಲು ಪ್ರೆಸ್ ಆಗ್ಬಿಡಿತ್ತಲ್ಲ, ಸೊ ಇಲ್ಲಿ ಗ್ಯಾಪ್ ತರ ಕಾಣಿಸ್ತಿತ್ತು. ಇವಾಗ ಕರೆಕ್ಟ್ ಆಗಿದೆ ಸಪೋರ್ಟ್ ಎಲ್ಲಾನು. ಅಂಡ್ ಇನ್ನೊಂದೇನಂದ್ರೆ ಇದು ಕುಷನ್ ಎಲ್ಲ ಚೆನ್ನಾಗಿರೋದ್ರಿಂದ ಒಂಥರ ಬಕೆಟ್ ಸೀಟ್ ತರ, ಬಕೆಟ್ ಟೈಪ್ ಆಲ್ಮೋಸ್ಟ್ ಇಲ್ಲಿ ಮತ್ತೆ ಇಲ್ಲೆಲ್ಲ ಸಪೋರ್ಟ್ ಎಲ್ಲ ಚೆನ್ನಾಗಿ. ಸೊ ಸ್ಯಾಟಿಸ್ಫೈ ಆಯ್ತಾ? ಯಾ, ಟೋಟಲಿ ಚೆನ್ನಾಗಿ ಮಾಡಿದ್ದಾರೆ. ಸೀರಿಯಸ್ಲಿ ಅಪ್ರಿಷಿಯೇಟ್ ಮಾಡಬೇಕು ಟ್ಯಾಗ್ 99ಗೆ. ಆಕ್ಚುಲಿ ನಾನು ಇವತ್ತು ಲಾಸ್ಟ್ ಮಿನಿಟಲ್ಲಿ ಕಾಲ್ ಮಾಡಿದ್ದು ಪವನ್ಗೆ. ಸೊ ಮಧ್ಯಾಹ್ನ 1 ಗಂಟೆಗೇನೋ ಕಾಲ್ ಮಾಡಿದ್ದು. 1 ಗಂಟೆ ಕಾಲ್ ಮಾಡಿದ್ದಕ್ಕೆ ಇಮಿಡಿಯೇಟಾಗಿ ಬನ್ನಿ ಅಂತಂದ್ರು. 2-2:30 ಬಂದು ಇಮಿಡಿಯೇಟಾಗಿ ಹುಡುಗನೆಲ್ಲ ಕರೆಸ್ಬಿಟ್ಟು ಮೆಜರ್ಮೆಂಟ್ ಎಲ್ಲ ತಗೊಂಡು ಸ್ಟಿಚಿಂಗ್ ಕಳಿಸಿ ಅಲ್ಲಿಂದ ಏನೋ ಎಲ್ಲ ರೆಡಿ ಮಾಡಿಸಿ, ಮೆಜರ್ಮೆಂಟ್ ಫ್ಯಾಕ್ಟ್ರಿನಲ್ಲಿ ಎಲ್ಲ ಫುಲ್ ರೆಡಿ ಮಾಡಿಸಿ ಇಮಿಡಿಯೇಟಾಗಿ ತಂದು ಎಲ್ಲ ಫಿಟ್ ಮಾಡಿಸಿದ್ದು. ಸೊ ಮೊದಲೇ ಎಲ್ಲನೂ ಲೈಕ್ ಪ್ರಾಬ್ಲಿ ನೆನ್ನೆ ಎಲ್ಲ ಮೆಜರ್ಮೆಂಟ್ ಎಲ್ಲ ಕೊಟ್ಟು ಎಲ್ಲ ರೆಡಿ ಮಾಡಿಸಿದ್ರೆ ಇಮಿಡಿಯೇಟಾಗಿ ಬಂದಿದ ತಕ್ಷಣ ಹಾಕೊಟ್ಟಿದ್ರು. ಬಟ್ ಲಾಸ್ಟ್ ಮಿನಿಟಲ್ಲಿ ಅಲ್ವಾ ಎಲ್ಲ ಪ್ಲಾನ್ ಮಾಡಿದ್ದು. ಸೊ ಎಲ್ಲ ಕಸ್ಟಮ್ ಎಲ್ಲನೂ ಮಾಡಿಸಿದ್ದಾರೆ. ಸೊ ಚೆನ್ನಾಗಿದೆ, ಥ್ಯಾಂಕ್ ಯು ಸೋ ಮಚ್. ಪರವಾಗಿಲ್ಲ. ಸೊ ನೋಡೋದ್ರಲ್ಲ, ಫೈನಲಿ ನಮ್ಮ ಶ್ಯಾಡೋಗೆ ಸೀಟ್ ಕವರ್ ಎಲ್ಲನೂ ಹಾಕ್ಸಿದ್ವಿ. ಸೀಟ್ ಕವರು ಮತ್ತೆ ಅದಾದ್ಮೇಲೆ ಬ್ಯಾಕ್ ಸೈಡ್ ಸ್ಪಾಯ್ಲರ್ ಕೂಡ ಹಾಕ್ಸಿದೀನಿ. ಸೊ ಇಲ್ಲಿ ನೋಡ್ಬೋದು, ಅದನ್ನ ನಿಮಗೆ ಸೈಡಿಂದ ಲುಕ್ ಬರುತ್ತೆ. ನಾನು ಇವಾಗ ನೆಕ್ಸ್ಟ್ ಕಾರ್ನ ಮೂವ್ ಮಾಡ್ತೀನಿ. ಕಾರ್ನ ಮೂವ್ ಮಾಡಿದಾಗ ಒಂದು ಕ್ಲಿಪ್ ತಗೊಂಡು ತೋರಿಸ್ತೀನಿ ಅದು ಯಾವ ಥರ ಬರ್ತಿದೆ ಹಿಂದ್ಗಡೆಯಿಂದ ಅಂತ ಅಂದ್ಬಿಟ್ಟು. ಸೊ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು. ಆಮೇಲೆ ನಮ್ಮ ಇವ್ರಿಗೆ ಹೇಳಬೇಕು. ಸರ್ ನಿಮ್ಮ ಹೆಸರು ಫರಾನ್ ಅಲ್ಲ? ಸೊ ಇವರೇನೆ ಇದೆಲ್ಲ ಫುಲ್ಲು ರೆಡಿ ಎಲ್ಲ ಮಾಡಿದ್ದು, ಫಿಟ್ಟಿಂಗ್ ಎಲ್ಲ ಮಾಡಿದ್ದು. ತುಂಬ ಹಾರ್ಡ್ ವರ್ಕ್ ಮಾಡಿದ್ರು. ಸ್ವಲ್ಪ ನನಗೋಸ್ಕರ ನಾನು ಅವಾಗಿಂದ ಪ್ರೆಷರ್ ಮಾಡ್ತಾ ಇದ್ದೆ, ಸ್ವಲ್ಪ ಬೇಗ ಮಾಡಿಕೊಡಿ ಅಂತ ಅಂದ್ಬಿಟ್ಟು. ಸೊ ಥ್ಯಾಂಕ್ ಯು ಸೋ ಮಚ್, ಚೆನ್ನಾಗಿ ಮಾಡಿದ್ದೀರಾ. ಸೊ ನಿಮಗೂ ಏನಾದರೂ ಈ ಥರ ಕಾರ್ ಆಕ್ಸೆಸರೀಸ್ ಅಥವಾ ಕಾರ್ ರಿಲೇಟೆಡ್ ಏನೇ ವರ್ಕ್ ಬೇಕು ಅಂತಂದ್ರೂ ಟ್ಯಾಗ್ 99 ಕಾಂಟ್ಯಾಕ್ಟ್ ಮಾಡಿ. ಇವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಮತ್ತು ಅಡ್ರೆಸ್ ಎಲ್ಲನೂ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಚೆಕ್ ಮಾಡಿ. ಎನಿ ಎಂಕ್ವೈರೀಸ್ ಕಾಂಟ್ಯಾಕ್ಟ್ ಪವನ್ ಆರ್ ಟ್ಯಾಗ್ 99. ಬ್ರೋ, ನಮ್ಮ ವರುಣ್ ಅವರು ಬಂದಿದ್ದಾರೆ, ಬನ್ನಿ. ಸೊ ಅಷ್ಟೊತ್ತಿಂದ ವರುಣ ನಾನು ತೋರಿಸಿರ್ಲಿಲ್ಲ, ಅವರು ಪಾಪ ಬ್ಯುಸಿ ಇದ್ರು. ಸುಮಾರು ಕಸ್ಟಮರ್ಸ್ ಇದ್ರು ಇವತ್ತು. ಅವ್ರ ಮಧ್ಯದಲ್ಲೂ ನಮಗೋಸ್ಕರ ಟೈಮ್ ಕೊಟ್ಟು
ನಮ್ಮ ಕಾರ್ನ ರೆಡಿ ಮಾಡಿಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಗುಡ್ ಜಾಬ್ ಇಬ್ರಿಗೂ, ಚೆನ್ನಾಗಿ ನಡೆಸ್ತಾ ಇದ್ದೀರಾ. ಹಿಂಗೆ ಇಂಪ್ರೂವ್ ಆಗ್ತಾ ಇರಿ. ಖುಷಿ ಆಗುತ್ತೆ ನಮ್ಮ ವಾಯ್ಸ್ ಎಲ್ಲ ಈ ಥರ ಎಲ್ಲ ಬೆಳೀತಾರೆ ನೋಡಿದ್ರೆ. ಸೊ ನೀವು ಸಪೋರ್ಟ್ ಮಾಡಿ, ನಿಮ್ಗೆ ಏನೇ ವರ್ಕ್ ಬೇಕಿದ್ರು TAG99 ಕಾಂಟ್ಯಾಕ್ಟ್ ಮಾಡಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ಇವಾಗ ಕಾರಲ್ಲಿ ಏನೇನು ವರ್ಕ್ ಮಾಡಿದ್ದೀನಿ ಅದನ್ನೆಲ್ಲ ಆ ವ್ಲಾಗ್ನ ನೀವು ಎಷ್ಟೊಂದು ಜನ ಕೇಳ್ತಾ ಇದ್ದಾರೆ ಕಮೆಂಟ್ ಸೆಕ್ಷನಲ್ಲಿ, ಎಷ್ಟಕ್ಕೆ ತೊಗೊಂಡ್ವಿ ಏನು ಅಂತಂದ್ಬಿಟ್ಟು. ಸೊ ಕಂಪ್ಲೀಟ್ ನಮ್ಮ ಶ್ಯಾಡೋ ಬಗ್ಗೆ ಒಂದು ಡೀಟೇಲ್ಡ್ ವಿಡಿಯೋ ಬರುತ್ತೆ. ಸೊ ಅದಕ್ಕೋಸ್ಕರ ಕಾಯ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ. ಟೇಕ್ ಕೇರ್, ಸಿಯಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. Go through the phase to get where we pray. We champion made, ain't nothing I changed. The streets that we paved, they throwing parades. Hey, nobody can hate on the road that I played. When everything's settled, let's see who remains. From dusk till dawn, from night till day.